ನಮ್ಮ ಜೀವನದಲ್ಲಿ ನಾವು ಮಾತನಾಡಿದರೆ ಅಷ್ಟೇ ಸಮಸ್ಯೆಗಳು ಉದ್ಭವವಾಗಲು ಸಾಧ್ಯವಾಗುವುದು. ಅದೇ ನಾವು ಮೌನದಲ್ಲಿ ಇದ್ದರೆ ಬದುಕಿನಲ್ಲಿ ಸಮಸ್ಯೆಗಳೇ ಬರುವುದಿಲ್ಲ. ಮಾತಿಗೆ ಅಂತಹ ಶಕ್ತಿ ಇದೆ. ಮಾತನಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ. ಆಗುವುದಿಲ್ಲ ಒಳ್ಳೆಯದಕ್ಕೆ ಆಗಿದೆ ಎಂಬ ಭಾವನೆ ನಮ್ಮೊಳಗೆ ಇದ್ದರೆ ಸಾಕು ಖುಷಿಯಾಗಿ ಇರಲು. ಬೇರೆ 100 ಕಾರಣಗಳನ್ನು ನಾವು ಹುಡುಕುವಂತಹ ಅಗತ್ಯಗಳೇ ಇರುವುದಿಲ್ಲ. ಖುಷಿಯಾಗಿರುವುದಕ್ಕೆ ಸದಾ ನಾವು ಒಳ್ಳೆಯ ವಿಚಾರಗಳತ್ತ ಗಮನವನ್ನು ಹರಿಸಬೇಕು. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು ಎಷ್ಟು ಸತ್ಯವೋ, ಒಳ್ಳೆಯತನ ನಮ್ಮ ಕೈ ಬಿಡುವುದಿಲ್ಲ ಅನ್ನುವುದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಈ ದಿನ ನಿಮಗೆ ಕೆಟ್ಟದ್ದೇ ಆಗಿರಬಹುದು, ಆದರೆ ಮುಂದೊಂದು ದಿನ ಒಳ್ಳೆಯತನವೇ ಜಯವನ್ನು ಸಾಧಿಸುವುದು. ನಿನ್ನವರೆಲ್ಲ ನಿನ್ನನ್ನು ಬಿಟ್ಟು ದೂರ ಹೋದರೂ ಕೂಡ ಅಂತ ನೀನು ಬೇಜಾರನ್ನು ಮಾಡಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಬಿಟ್ಟು ಹೋದವರಿಗೆ ನಿನ್ನ ಜೊತೆ ಇರುವಂತಹ ಯೋಗ್ಯತೆ ಮತ್ತು ಅರ್ಹತೆ ಎರಡೂ ಇಲ್ಲ ಅನ್ನುವುದು ಜೀವನದಲ್ಲಿ ಅಂದುಕೊಂಡು ಖುಷಿಯಾಗಿರುವುದನ್ನು ಕಲಿತುಕೋ. ಆಗ ಮಾತ್ರ ನೀನು ನೆಮ್ಮದಿಯ ಜೀವನವನ್ನು ಕಾಣಲು ಸಾಧ್ಯವಾಗುವುದು. ಪರಿಪೂರ್ಣತೆ ಎಂದರೇನು? ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ. ಮತ್ತೊಬ್ಬ ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವಂತಹ ಗುಣವಿದ್ದರೆ ಅದು ಪರಿಪೂರ್ಣತೆ. ಮತ್ತೊಬ್ಬರನ್ನ ಬದಲಾಯಿಸುವಂತಹ ಪ್ರಯತ್ನವನ್ನು ಬಿಟ್ಟು ನೀನು ಮೊದಲು ಬದಲಾಗು, ಅದು ಪರಿಪೂರ್ಣತೆಯಾದಂತೆ. ನೀನು ಮಾಡುತ್ತಿರುವಂತಹ ಕೆಲಸದಿಂದ ನಿನಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸಿಕ್ಕರೆ ಅದು ಪರಿಪೂರ್ಣತೆಯಾದಂತೆಯೇ ಸರಿ. ಹಾಗಾಗಿ ಮಾಡುವಂತಹ ಕೆಲಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ಪರಿಪೂರ್ಣತೆಯನ್ನು ಕಾಣಲು ಸಾಧ್ಯವಾಗುವುದು. ನಿನ್ನಲ್ಲಿ ನಿನಗೆ ಭರವಸೆ ಇದ್ದರೆ ಶಾಂತವಾಗಿರು. ಸಾಧ್ಯವಿಲ್ಲ ಎಂದವರ ಮುಂದೆಯೇ ನೀನು ಸಾಧಿಸಿ ತೋರಿಸುವಂತಹ ಸಮಯವು ಬಂದೇ ಬರುತ್ತದೆ. ಆಗ ಯಾರು ನಿನ್ನನ್ನು ಕೀಳಾಗಿ ನೋಡಿದ್ದರೋ ಅವರೇ ನಿನ್ನ ಮುಂದೆ ಬಂದು ನಿಲ್ಲುವಂತಹ ಪ್ರಸಂಗವೂ ಕೂಡ ಜೀವನದಲ್ಲಿ ಎದುರಾಗಲಿದೆ. ನೋವು ಕೊಟ್ಟವರಿಗೆ ನಸು ನಕ್ಕಿ ಹೇಳಿ ಬಾ, ನಾನು ನಿನಗೆ ಏನೂ ಮಾಡುವುದಿಲ್ಲ ಎಂದು. ಏಕೆಂದರೆ ನಾನು ಬಿಟ್ಟರೂ ಕೂಡ ನೀನು ನನಗೆ ಮಾಡಿದಂತಹ ಕರ್ಮ ನಿನ್ನನ್ನು ಎಂದಿಗೂ ಕೂಡ ಬಿಡುವುದಿಲ್ಲವೆಂದು. ಹಾಗೆಯೇ ಜೀವನದಲ್ಲಿ ನಾವು ಇತರರಿಗೆ ಏನನ್ನೇ ಮಾಡಿದರೂ ಕೂಡ ಅದನ್ನು ನಾವು ಅನುಭವಿಸಬೇಕಾಗುತ್ತದೆ. ಒಳ್ಳೆಯದನ್ನು ನಾವು ಇತರರಿಗೆ ಮಾಡಿದರೆ ದೇವರು ಕೂಡ ನಮಗೆ ಇನ್ನೊಬ್ಬರ ರೂಪದಲ್ಲಿ ಬಂದು ಒಳ್ಳೆಯ ಕಾರ್ಯಗಳನ್ನೇ ಒಳ್ಳೆಯ ಯೋಚನೆಗಳನ್ನೇ ಉದ್ಭವ ಆಗುವಂತೆ ನಮ್ಮ ಜೀವನದಲ್ಲಿ ಮಾಡುತ್ತಾನೆ. ಅದೇ ರೀತಿಯಾಗಿ ನಾವು ಕೆಟ್ಟದ್ದನ್ನು ಇತರರಿಗೆ ಬಯಸಿದ್ದೇ ಆದರೆ ದೇವರು ಕೂಡ ನಮಗೆ ಕೆಟ್ಟದ್ದನ್ನೇ ಮಾಡುತ್ತಾನೆ. ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಅರ್ಥ ಆಗುವುದೇ ಇಲ್ಲ. ವ್ಯರ್ಥ ಪ್ರಯತ್ನವನ್ನು ಮಾಡುವುದನ್ನು ಮೊದಲು ಬಿಡಿ. ನಿನ್ನ ಮನಸ್ಸು ಒಳ್ಳೆಯದಾಗಿ ಇದ್ದರೆ ಎಲ್ಲ ನಿನ್ನ ವಿರುದ್ಧವಾಗಿ ಇದ್ದರೂ ಕೂಡ ನಿನಗೆ ಒಳ್ಳೆಯ ಸಮಯ ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಕೇವಲ ನೀನು ತಾಳ್ಮೆಯಿಂದ ಇದ್ದು ಬರುವಂತಹ ಎಲ್ಲ ಘಟನೆಗಳನ್ನು ನಿನ್ನ ಪ್ರಾಮಾಣಿಕವಾಗಿ ಎದುರಿಸುವುದನ್ನು ಕಲಿತುಕೋ. ಮುಂದೊಂದು ದಿನ ನಿನಗೆ ಒಳ್ಳೆಯ ದಿನಗಳು ಬರಲಿದೆ. ಅನ್ಯರ ದುಃಖಕ್ಕೆ ಕಾರಣರಾಗುವ ಮುನ್ನ ಒಮ್ಮೆ ಯೋಚಿಸಿ. ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಳೆದುಕೊಂಡ ಕರ್ಮಫಲ ಘೋರವಾಗಿರುತ್ತದೆ. ಅನ್ಯರ ದುಃಖಕ್ಕೆ ಕಾರಣರಾಗುವ ಮುನ್ನ ಒಮ್ಮೆ ಯೋಚನೆಯನ್ನು ಮಾಡಿ. ಮತ್ತೊಬ್ಬರ ಅತಿಯಾದ ಸಂತೋಷವನ್ನು ಕಸಿದುಕೊಳ್ಳುವುದು ಕರ್ಮಫಲ ಎನ್ನುವುದು ನಮ್ಮನ್ನು ಕಾಡದೆ ಬಿಡುವುದಿಲ್ಲ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆಯನ್ನು, ಯಾರ ಮೇಲೆ ನಾವು ಹೆಚ್ಚಾಗಿ ಆತ್ಮವಿಶ್ವಾಸವನ್ನು ಇಟ್ಟಿರುತ್ತೇವೆಯೋ, ನಮ್ಮ ಮನದಾಳದ ಮಾತುಗಳನ್ನು ಯಾರು ಕೇಳುವುದಿಲ್ಲವೋ ಅವರೇ ನಿಮಗೆ ಸುಲಭವಾಗಿ ಮೋಸವನ್ನು ಮಾಡುತ್ತಾರೆ. ಯಾವ ವ್ಯಕ್ತಿಯು ನಿಮ್ಮ ಬೆನ್ನ ಹಿಂದೆ ಅತಿಯಾಗಿ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡಿ ಅವನು ನಿಮ್ಮ ಮುಂದೆ ಒಳ್ಳೆಯದನ್ನು ಮಾತನಾಡಿದರೆ ಆ ವ್ಯಕ್ತಿ ಎಂದಿಗೂ ಕೂಡ ಒಳ್ಳೆಯವನಾಗಲು ಸಾಧ್ಯವೇ ಇಲ್ಲ. ಯಾವ ವ್ಯಕ್ತಿಯು ನಿನ್ನ ಬೆನ್ನ ಹಿಂದೆ ಒಳ್ಳೆಯದನ್ನು ಮಾತನಾಡಿ ನಿನ್ನ ಕಣ್ಣ ಮುಂದೆ ಕೆಟ್ಟದ್ದನ್ನು ಮಾತನಾಡುತ್ತಾನೆಯೋ ಅವನೇ ಒಂದು ವೇಳೆ ನಿಜವಾದ ಸ್ನೇಹಿತನಾಗಲು ಅರ್ಹನಾಗಿರುತ್ತಾನೆ. ಏಕೆಂದರೆ ಅವನು ಬೆನ್ನ ಹಿಂದೆ ಯಾವುದೇ ರೀತಿಯ ಮಸಲತ್ತುಗಳನ್ನು ಮಾಡುವುದೇ ಇಲ್ಲ. ಏನೇ ಇದ್ದರೂ ಕೂಡ ನೇರವಾಗಿ ಮಾತನಾಡುತ್ತಾನೆ. ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಎನ್ನುವಂತಹ ಅಭಿಮಾನ ಒಳ್ಳೆಯದಲ್ಲ. ಹಾಗೆಯೇ ಎಲ್ಲರಿಗೂ ನಮ್ಮ ಅವಶ್ಯಕತೆ ಇದೆ ಎನ್ನುವಂತಹ ಭ್ರಮೆಯೂ ಕೂಡ ಒಳ್ಳೆಯದಲ್ಲ. ಈ ಜಗತ್ತಿನಲ್ಲಿ ಯಾವುದು ಕೂಡ ಅತಿಯಾದರೆ ಅದು ಒಂದು ರೀತಿಯ ವಿಷವೇ ಆಗುವುದು. ಯಾವ ವ್ಯಕ್ತಿ ತನ್ನ ಕೈಯಿಂದ ಏನು ಕೆಲಸ ಆಗುವುದಿಲ್ಲವೆಂದು ಕೊಂಡಿರುತ್ತಾನೆಯೋ ಅವನಿಂದಲೇ ಮಹಾನ್ ಸಾಧನೆಗಳು ಜರುಗಿಬಿಡುತ್ತದೆ.
ಆದರೆ ಸಾಧನೆಗಳು ಜರುಗುವ ಮೊದಲು ನಾವು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ಬಹಳ ಮುಖ್ಯ. ಸೋಲದೆ ಗೆಲ್ಲುವುದು ಸಾಧ್ಯವಿಲ್ಲ. ಸೋತವರ ಹಿಂದೆ ಭಗವಂತ ಇದ್ದೇ ಇರುತ್ತಾನೆ. ನಾವು ಜೀವನದಲ್ಲಿ ಗೆಲುವಿನ ಶಿಖರವನ್ನು ಏರಬೇಕು ಎನ್ನುವುದಾದರೆ ಮೊದಲು ಸೋಲುವುದನ್ನು ಕಲಿಯಬೇಕು. ಆ ಸೋಲಿನ ಪಾಠದಿಂದ ನಾವು ಹೇಗೆ ಗೆಲ್ಲಬೇಕು ಎನ್ನುವಂತಹ ಅರಿವು ನಮಗೆ ಮೂಡಲು ಸಾಧ್ಯವಾಗುವುದು. ಬದುಕಿನಲ್ಲಿ ಒಮ್ಮೆ ಸೋತೆ ಎಂದು ಅದರಲ್ಲಿಯೇ ಕೊರಗುತ್ತಾ ಕೂರುವುದನ್ನು ಬಿಟ್ಟು ಬಿಡು. ಮೊದಲು ನೀನು ಮಾಡಬೇಕಾಗಿರುವಂತಹ ಪ್ರಯತ್ನ, ನಿನ್ನ ಜವಾಬ್ದಾರಿ, ನಿನ್ನ ಕರ್ತವ್ಯಗಳನ್ನು ನೀನು ಸರಿಯಾದ ರೀತಿಯಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿದಾಗ ಖಂಡಿತವಾಗಿಯೂ ನೀನು ಯಶಸ್ಸನ್ನು ಕಾಣಲು ಸಾಧ್ಯವಾಗುವುದು. ಸೋಲೆ ಅಂತಿಮವಲ್ಲ, ನೆನಪಿರಲಿ. ಸೋಲಿನಿಂದ ಕಲಿತಂತಹ ಪಾಠವು ಜೀವನಕ್ಕೆ ಮಾರ್ಗದರ್ಶನವಾಗಬಲ್ಲದು. ಜೀವನದಲ್ಲಿ ಶಾಂತವಾಗಿ ಇರಲು ನೀನು 2 ಉಪಾಯಗಳನ್ನು ಎಂದಿಗೂ ಕೂಡ ಮರೆಯಬಾರದು. ಮರೆಯಲಾಗದೇ ಇರುವಂತಹ ವ್ಯಕ್ತಿಗಳನ್ನು ಕ್ಷಮಿಸಿ ಬಿಡುವುದು ಒಳ್ಳೆಯದು. ಕ್ಷಮಿಸಲು ಆಗದೇ ಇರುವಂತಹ ವ್ಯಕ್ತಿಗಳನ್ನು ಮರೆತು ಬಿಡುವುದು ಒಳ್ಳೆಯದು. ಈ ಕೆಲಸವನ್ನು ನೀನು ಮಾಡಿದಾಗ ಮಾತ್ರ ನಿನ್ನ ಜೀವನದಲ್ಲಿ ನೀನು ಅಂದುಕೊಂಡಂತೆ ಶಾಂತ ರೀತಿಯ ಜೀವನವನ್ನು ಕಳೆಯಲು ಸಾಧ್ಯವಾಗುವುದು. ದೃಢ ನಿರ್ಧಾರ ನಿನ್ನದಾಗಿರಲಿ. ಅವಮಾನ ಆದ ಕಡೆ ಸಂಬಂಧ ಬೇಡವೇ ಬೇಡ. ಇಷ್ಟವಿಲ್ಲದವರ ಜೊತೆ ಮಾತನಾಡುವುದು ಬೇಡವೇ ಬೇಡ. ಏಕೆಂದರೆ ನೀನು ಇಷ್ಟವಿಲ್ಲದವರ ಜೊತೆ ಮಾತನಾಡಲು ಪ್ರಾರಂಭಿಸಿದಾಗ ನಿನ್ನ ಘನತೆ, ನಿನ್ನ ಗೌರವ ಎನ್ನುವುದು ಕಡಿಮೆಯಾಗುತ್ತಾ ಸಾಗುವುದು. ಎಲ್ಲಿ ನಿನಗೆ ಗೌರವ ಎನ್ನುವುದು ಕಡಿಮೆಯಾಗುವುದೋ ಅಲ್ಲಿ ಖಂಡಿತವಾಗಿಯೂ ಇರಲೇಬೇಡ. ಎಲ್ಲಿ ನಿನಗೆ ಮರ್ಯಾದೆ ಎನ್ನುವುದು ಸಿಗುವುದಿಲ್ಲವೋ ಆ ಸ್ಥಳದಿಂದ ನೀನು ದೂರವೇ ಸರಿದು ಬಿಡು. ಏಕೆಂದರೆ ಮನುಷ್ಯನಿಗೆ ಸ್ವಗೌರವ ಎನ್ನುವುದು ಬಹಳ ಮುಖ್ಯ. ಪ್ರತಿ ಬಾರಿಯೂ ಕೂಡ ನೀನು ಸಂಬಂಧಗಳನ್ನು ಉಳಿಸಿಕೊಳ್ಳಲು ನೀನೇ ಬಾಗುತ್ತಿದ್ದರೆ ಅಂತಹ ಸಂಬಂಧಗಳನ್ನು ಬಿಟ್ಟು ಬಿಡುವುದೇ ಒಳ್ಳೆಯದು. ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಆತನ ಅಹಂಕಾರವಲ್ಲ, ಅದು ನೊಂದ ಮನಸ್ಸಿನ ಒಂದು ನಿರ್ಧಾರವಾಗಿರುತ್ತದೆ. ಬದುಕಿನಲ್ಲಿ ಎಲ್ಲರನ್ನ ನಂಬಿ ಆತ ಕೊನೆಗೆ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಎನ್ನುವ ಸ್ಥಿತಿಗೆ ಬಂದು ತಲುಪಿಬಿಡುತ್ತಾನೆ. ನಿಮ್ಮ ಉದ್ದೇಶವು ಶುದ್ಧವಾಗಿದ್ದರೆ ನೀವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಿಮ್ಮನ್ನ ಕಳೆದುಕೊಳ್ಳುತ್ತಾರೆ. ನಿಮ್ಮ ಮೇಲಿನ ಒಂದು ಆರೋಪಕ್ಕೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯ ಏನೆಂದರೆ ಮೊದಲು ನೀವು ಹೇಗೆ ಇದ್ದೀರಾ ಎನ್ನುವುದನ್ನು ನೀವು ನೋಡಿಕೊಳ್ಳಬೇಕು. ನಿಮ್ಮ ಆತ್ಮಾವಲೋಕನವನ್ನು ನೀವು ಮಾಡಿಕೊಳ್ಳಬೇಕು. ಯಾವಾಗ ನೀವು ನಿಮ್ಮ ಆತ್ಮಾವಲೋಕನವನ್ನು ಮಾಡಿಕೊಳ್ಳುತ್ತೀರಿಯೋ ನಿಮ್ಮಿಂದ ಆಗುತ್ತಿರುವಂತಹ, ನಿಮ್ಮಿಂದ ಅರಿವೇ ಇಲ್ಲದಂತೆ ಆಗುತ್ತಿರುವಂತಹ ತಪ್ಪುಗಳನ್ನು ನೀವು ತಿದ್ದುಕೊಳ್ಳಬಹುದು. ಹಾಗೂ ಸಂಬಂಧಗಳಲ್ಲಿ ಯಾವುದೇ ರೀತಿಯ ಬಿರುಕುಗಳು ಎನ್ನುವುದು ಬರಲು ಸಾಧ್ಯವೇ ಆಗುವುದಿಲ್ಲ. ಸಂಬಂಧಗಳಲ್ಲಿ ಎಂದಿಗೂ ಕೂಡ ಬಿರುಕಿನ ಪ್ರಶ್ನೆಯೇ ಬರಬಾರದು. ತಮ್ಮ ಅರಿವಿಲ್ಲದಂತೆಯೇ ಆಗುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಎಂದಿಗೂ ಕೂಡ ದೊಡ್ಡದಾಗಿ ಬಿಂಬಿಸಲು ಹೋಗಲೇಬಾರದು. ಗಂಡ ಹೆಂಡತಿಯ ನಡುವೆ ಈ ಒಂದು ಅನ್ಯೋನ್ಯತೆ ಎನ್ನುವುದು ಇದ್ದರೆ ಅವರು ತಪ್ಪು ಮಾಡಿದಾಗ ನೀವು ಕ್ಷಮಿಸುವುದು, ನೀವು ತಪ್ಪು ಮಾಡಿದಾಗ ಅವರು ಕ್ಷಮಿಸುವುದು ಇದ್ದರೆ ಮಾತ್ರ ಜೀವನ ಎನ್ನುವುದು ಸೊಗಸಾಗಿ ನಡೆಯಲು ಸಾಧ್ಯವಾಗುವುದು. ನಾವು ಇನ್ನೊಬ್ಬರ ಬದುಕಿಗೆ ಮಾರ್ಗದರ್ಶಕರಾಗಬೇಕೇ ವಿನಃ ಇನ್ನೊಬ್ಬರಿಂದ ನಾವು ಹೇಳಿಸಿಕೊಳ್ಳುವಂತರಾಗಬಾರದು. ಏಕೆಂದರೆ ನಾವು ತಿಳಿದಂಥವರು, ನಾವು ದೊಡ್ಡವರು ಅಂದ ಮೇಲೆ ನಮ್ಮ ವಿವೇಚನೆ, ನಮ್ಮ ಆಲೋಚನೆ, ನಮ್ಮ ಕರ್ತವ್ಯ ಏನು, ನಮ್ಮ ಗುರಿ ಏನು, ನಮ್ಮ ಸಂಬಂಧಿಕರ್ಯಾರು, ನಾವು ಮಾಡುತ್ತಿರುವಂತಹ ಕೆಲಸವಾದರೂ ಏನು ಎನ್ನುವಂತಹ ಸಣ್ಣ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ಮನುಷ್ಯನಿಗೆ ಜವಾಬ್ದಾರಿಗಳು ಹೆಚ್ಚಾದಾಗ ಆತನು ಅದರಲ್ಲಿ ಮುಳುಗಿ ಹೋಗುತ್ತಾನೆ. ಹಾಗಾಗಿ ನೀವು ನೆಗೆಟಿವಿಟಿಯನ್ನು ನಿಮ್ಮ ಸುತ್ತಲೂ ಹರಿದಾಡಲು ಬಿಡಲೇಬೇಡಿ. ಸದಾ ಒಂದಲ್ಲ ಒಂದು ಕಾರ್ಯಗಳಲ್ಲಿ, ಸದಾ ಒಂದಲ್ಲ ಒಂದು ಕೆಲಸಗಳಲ್ಲಿ ನೀವು ಭಗ್ನರಾಗಿದ್ದಾಗ ಯಾವುದೇ ರೀತಿಯ ನೆಗೆಟಿವಿಟಿಯನ್ನು ನೀವು ಜೀವನದಲ್ಲಿ ತುಂಬಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಮನುಷ್ಯನು ಎಷ್ಟು ಕೆಲಸ ಕಾರ್ಯಗಳಲ್ಲಿ ನಿರತನಾಗಿರುತ್ತಾನೆಯೋ ಅಷ್ಟು ನೆಮ್ಮದಿಯನ್ನು ಕಾಣುತ್ತಾನೆ. ನಮ್ಮ ತಪ್ಪು ಇಲ್ಲದಿದ್ದರೂ ಕೂಡ ಕ್ಷಮೆ ಕೇಳಬೇಕು. ಮನಸ್ಸಿನಲ್ಲಿ ನೋವಿದ್ದರೂ ಕೂಡ ಮುಖದಲ್ಲಿ ಮಂದಹಾಸ ಇರಲೇಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ರಾತ್ರಿ ಪೂರ್ತಿಯಾಗಿ ನಾವು ಅತ್ತರೂ ಕೂಡ ಮರುದಿನ ನಗಲೇಬೇಕು. ಏಕೆಂದರೆ ಈ ಜೀವನ ಎನ್ನುವುದು ಕೇವಲ ಒಂದು ದಿನದ ಸಂತೆಯಲ್ಲ. ಈ ಜೀವನವನ್ನು ನಾವು ಪೂರ್ತಿಯಾಗಿ ಅನುಭವಿಸಬೇಕು.
ಇಂದು ನಿನಗೆ ನೋವು, ಸಂಕಟ, ಅಳು ಬರುವಂತಿದ್ದರೆ ನಾಳೆ ಖುಷಿಯ ಸಂಭ್ರಮವು ಕೂಡ ನಿನ್ನ ಜೀವನದಲ್ಲಿ ಆವರಿಸಬಹುದು. ಹಾಗಾಗಿ ಆ ಜೀವನವನ್ನು ನೀನು ಸರಿಯಾದ ರೀತಿಯಲ್ಲಿ ಅನುಭವಿಸಬೇಕು ಎನ್ನುವುದಾದರೆ ಇಂದಿನ ಕ್ಷಣವನ್ನು, ಇಂದು ನಿನಗೆ ಬಂದಿರುವಂತಹ ಘಳಿಗೆಯಿಂದ ನೀನು ಸ್ವಲ್ಪ ಮುಂದೆ ಬರಬೇಕು. ಇಂದಿನ ಘಳಿಗೆಯನ್ನು ನೀನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡಾಗ ಮುಂದಿನ ಭವಿಷ್ಯವು ಕೂಡ ಉಜ್ವಲವಾಗಿ ಇರುವುದನ್ನು ನಾವು ನೋಡಬಹುದು. ಮುಂದೆ ನಾವು ಹೇಗೆ ಸಾಧಿಸಬೇಕು, ಹಾಗೆ ಸಾಧಿಸಬೇಕು, ಈ ರೀತಿಯ ಗುರಿಯನ್ನು ಮುಟ್ಟಬೇಕು ಎನ್ನುವುದಾಗಿ ಖುಷಿಯನ್ನು ಅಥವಾ ಕನಸನ್ನು ಕಟ್ಟಿರುತ್ತೇವೆ. ಆ ಕನಸನ್ನು ನಾವು ನನಸು ಮಾಡಿಕೊಳ್ಳಬೇಕು ಎನ್ನುವುದಾದರೆ ಪ್ರಯತ್ನ ಎನ್ನುವುದನ್ನು ನೀನು ನಾಳೆಯಿಂದ ಮಾಡುತ್ತೇನೆ ಎನ್ನುವುದನ್ನು ಬಿಟ್ಟು ಈ ಕ್ಷಣದಿಂದಲೇ ನಾನು ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಮಾಡಿಕೊಳ್ಳುತ್ತೇನೆ ಎನ್ನುವುದಾಗಿ ದೃಢವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧನೆಯನ್ನು ಮಾಡಲು ಸಾಧ್ಯವಾಗುವುದು. ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದರೆ ಮೊದಲು ನಾವು ಇನ್ನೊಬ್ಬರ ಮೇಲೆ ಅವಲಂಬಿತವಾಗುವುದನ್ನು ಬಿಡಬೇಕು. ಮೊದಲು ನಾವು ಅತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವುದನ್ನು ಬಿಡಬೇಕು. ಜೀವನ ಎನ್ನುವುದು ಹೇಗೆ ಬರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆಯನ್ನು ಮಾಡಲು ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಮೇಲೆ ಕುಳಿತಿರುವಂತಹ ಭಗವಂತನು ಆ ರೀತಿಯ ತಿರುಳನ್ನು ನಮ್ಮ ಜೀವನದಲ್ಲಿ ಉದ್ಭವ ಮಾಡುತ್ತಾನೆ. ಇಂದು ನಿನಗೆ ಒಳ್ಳೆಯ ದಿನಗಳನ್ನು ಕೊಟ್ಟಿದ್ದಾನೆ ಎನ್ನುವುದಾದರೆ ನಿನಗೆ ನಾಳೆ ನಿನ್ನ ಜೀವನದಲ್ಲಿ ಕೆಟ್ಟ ದಿನಗಳು ಬರುವುದಿಲ್ಲ ಎನ್ನುವುದಾಗಿ ಯಾರೂ ಕೂಡ ಹೇಳುವುದಿಲ್ಲ. ಏಕೆಂದರೆ ಪರಮಾತ್ಮನಿಗೆ ಗೊತ್ತಿರುತ್ತದೆ, ಕೊಟ್ಟು ಕೂಡ ನೋಡುತ್ತಾನೆ, ಅದೇ ಕೊಟ್ಟಿರುವುದನ್ನು ಕಿತ್ತುಕೊಂಡು ಕೂಡ ನೋಡುತ್ತಾನೆ. ಕೊಟ್ಟಾಗ ನೀನು ಹೇಗೆ ವರ್ತನೆಯನ್ನು ಮಾಡುತ್ತೀಯಾ, ಅದೇ ಕಿತ್ತುಕೊಂಡಾಗ ಹೇಗೆ ವರ್ತನೆಯನ್ನು ಮಾಡುತ್ತೀಯಾ ಎನ್ನುವುದರ ಮೇಲೆ ನಿನಗೆ ಜೀವನ ಪರ್ಯಂತ ಒಳ್ಳೆಯ ದಿನಗಳನ್ನು ಕರುಣಿಸಬೇಕೋ ಅಥವಾ ನಿನ್ನ ಜೀವನದ ಪರ್ಯಂತ ಕೆಟ್ಟ ದಿನಗಳನ್ನು ಆವರಿಸುವಂತೆ ನಿನ್ನ ಜೀವನದಲ್ಲಿ ನೋಡಿಕೊಳ್ಳಬೇಕೋ ಎನ್ನುವುದು ಮೇಲೆ ಕುಳಿತಿರುವಂತಹ ಆ ಭಗವಂತನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ನಾವು ಏನೇ ಆದರೂ ಕೂಡ ಯಾವುದೇ ಸಮಸ್ಯೆಗಳು ಬಂದರೂ ಹಿಗ್ಗಬಾರದು, ಕುಗ್ಗಬಾರದು. ಸಮಾನ ರೀತಿಯಲ್ಲಿ ಎಲ್ಲವನ್ನ ಒಂದೇ ಮನಸ್ಥಿತಿಯನ್ನು ಸ್ವೀಕರಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ಆಗ ಮಾತ್ರ ಮನುಷ್ಯನಿಗೆ ನಾನು ಏನೇ ಕೊಟ್ಟರೂ ಕೂಡ ಈತನು ಸಮ ಪ್ರಮಾಣದಲ್ಲಿ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಂಡಿದ್ದಾನೆ ಎನ್ನುವುದಾಗಿ ನಿನಗೆ ಒಳ್ಳೆಯ ದಿನಗಳನ್ನು ದೇವರು ಖಂಡಿತವಾಗಿಯೂ ಕರುಣಿಸುತ್ತಾನೆ. ಆದರೆ ಕರುಣಿಸುವವರೆಗೂ ತಾಳ್ಮೆ ಎನ್ನುವುದನ್ನು ಎಂದಿಗೂ ಕೂಡ ನೀನು ಕಳೆದುಕೊಳ್ಳಲೇಬಾರದು. ನಿನ್ನನ್ನು ಹೊಗಳುತ್ತಾರೆ ಎಂದು ಖುಷಿಯನ್ನು ಪಡಬಾರದು. ನಿನ್ನನ್ನು ತುಳಿಯುವ ಕೆಲಸ ನಿನ್ನನ್ನು ಹೊಗಳುವ ಮೊದಲೇ ನಡೆದಿರುತ್ತದೆ ಎನ್ನುವುದನ್ನು ನೀನು ಮರೆಯಲೇಬಾರದು. ಯಾವ ವ್ಯಕ್ತಿಯು ನಿನ್ನನ್ನು ತುಳಿಯಲು ಪ್ರಯತ್ನವನ್ನು ಮಾಡುತ್ತಾನೆಯೋ ಅವನು ಮೊದಲು ನಿನ್ನನ್ನು ಹೊಗಳುತ್ತಾನೆ, ತದನಂತರದಲ್ಲಿ ತುಳಿಯಲು ಪ್ರಾರಂಭ ಮಾಡುತ್ತಾನೆ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇಂದಿಗೂ ಉತ್ತರಗಳು ಸಿಕ್ಕೇ ಇಲ್ಲ. ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ. ಏಕೆಂದರೆ ಕಾಡುವಂತಹ ಶಕ್ತಿಗಿಂತ ಕಾಪಾಡುವಂತಹ ಶಕ್ತಿಯು ಬಲಿಷ್ಠವಾಗಿದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಎದುರಾಗುವಂತಹ ಕಷ್ಟಗಳಿಗೆ, ತೊಂದರೆಗಳಿಗೆ ಯಾರ ಬಳಿಯೂ ಕೂಡ ನಾವು ಸಹಾಯವನ್ನು ಚಾಚಲು ಹೋಗಲೇಬಾರದು. ಏಕೆಂದರೆ ಇಲ್ಲಿ ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಬಳಸಿಕೊಳ್ಳುವುದು ಬಹಳಷ್ಟಿದೆ. ಹಾಗಾಗಿ ನಮಗೆ ಏನೇ ತೊಂದರೆಗಳು, ಕಷ್ಟಗಳು ಜೀವನದಲ್ಲಿ ಎದುರಾದರೂ ಮೊದಲು ಹೋಗಬೇಕಾಗಿರುವುದು ದೇವರ ಬಳಿ. ಆ ಶ್ರೀಕೃಷ್ಣನ ಬಳಿಯಲ್ಲಿ ನಮ್ಮ ಸಮಸ್ಯೆಗಳು, ನೋವುಗಳನ್ನು ನಾವು ತೋಡಿಕೊಂಡಾಗ ಖಂಡಿತವಾಗಿಯೂ ಅದಕ್ಕೆ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ. ತಕ್ಕ ರೀತಿಯ ದಾರಿಯನ್ನು ದೇವರು ತೋರಿಸುತ್ತಾನೆ. ನಿಮಗೆ ಗೊತ್ತೇನು, ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿದವರಿಗೆ ಎಂದಿಗೂ ಕೂಡ ಹುಸಿ ಎನ್ನುವುದೇ ಜೀವನದಲ್ಲಿ ಬರುವುದು ಸಾಧ್ಯವೇ ಇಲ್ಲ. ಏಕೆಂದರೆ ಅವನು ಎಲ್ಲರನ್ನ ಗಮನಿಸುತ್ತಾನೆ. ಯಾರು ದೇವರ ಬಳಿಯಲ್ಲಿ ತಮ್ಮ ಕಣ್ಣೀರನ್ನು ಇಡುತ್ತಾ ತಮ್ಮ ದುಃಖವನ್ನು ತೋಡಿಕೊಳ್ಳುತ್ತಾರೆಯೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ದೇವರು ಪರಿಹಾರವನ್ನು ಒದಗಿಸುತ್ತಾನೆ. ಯಾರು ತಮ್ಮ ಮುಖದಲ್ಲಿ ನಗು ಮತ್ತು ಮೌನವನ್ನು ಶಾಶ್ವತವಾಗಿ ಉಳಿಸಿಕೊಂಡಿರುತ್ತಾರೆಯೋ ಅವರು ಎಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತಾರೆ. ಹಾಗಾಗಿ ಜೀವನದಲ್ಲಿ ಅದೆಂತಹದ್ದೇ ಕಠಿಣವಾಗಿರುವಂತಹ ಸಮಸ್ಯೆಗಳು ಬಂದರೂ ಕೂಡ ನಗು ಹಾಗೂ ಮೌನವನ್ನು ಜೀವನದಲ್ಲಿ ಎಂದಿಗೂ ಕಳೆದುಕೊಳ್ಳಲೇಬಾರದು. ದೇಹಕ್ಕೆ ಬಾಲ್ಯ, ಯೌವನಕ್ಕೆ ಮುಪ್ಪುಗಳೆಂಬ ಬದಲಾವಣೆಗಳಿವೆ. ಆದರೆ ಆತ್ಮಕ್ಕೆ ಮಾತ್ರ ಯೌವನವಾಗಲಿ, ಮುಪ್ಪಾಗಲಿ, ಬಾಲ್ಯವಾಗಲಿ ಇರುವುದೇ ಇಲ್ಲ. ಸಾವು ಶರೀರಕ್ಕೆ ಮಾತ್ರ, ಆದರೆ ನೆನಪಿರಲಿ ಆತ್ಮಕ್ಕೆ ಅಲ್ಲವೇ ಅಲ್ಲ. ಯಾವ ವ್ಯಕ್ತಿಯು ಸತ್ಯ ಮತ್ತು ನಿಷ್ಠೆಯಿಂದ ಜೀವನದಲ್ಲಿ
ಬಂದಿರುವ ಎಲ್ಲ ಸಮಸ್ಯೆಗಳನ್ನು ಎದುರಿಸುವಂತಹ ಹೋರಾಟವನ್ನು ಮಾಡುತ್ತಾನೆಯೋ ಅವನು ಖಂಡಿತವಾಗಿಯೂ ಮೇಲೆ ಬಂದೇ ಬರುತ್ತಾನೆ. ಅವನನ್ನು ತಡೆಯಲು ಅದೆಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ಅವರು ತಡೆಯಲು ಸಾಧ್ಯವೇ ಆಗುವುದಿಲ್ಲ. ಏಕೆಂದರೆ ಆ ಮನುಷ್ಯನು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿ ಮುಂದುವರಿಯುತ್ತಿರುತ್ತಾನೆ. ಹಾಗಾಗಿ ಎಂದಿಗೂ ಜೀವನದಲ್ಲಿ ಏನೇ ಪ್ರಸಂಗಗಳು ಉದ್ಭವ ಆದರೂ ಸತ್ಯ ಹಾಗೂ ಧರ್ಮದ ದಾರಿಯನ್ನು ಎಂದಿಗೂ ಕೈಬಿಡಬೇಡಿ. ಏಕೆಂದರೆ ಎಂದೆಂದಿಗೂ ಗೆಲುವನ್ನು ಸಾಧಿಸುವುದು ಸತ್ಯ ಹಾಗೂ ಧರ್ಮಗಳು ಒಂದೇ. ಸತ್ಯ ಹಾಗೂ ಅಸತ್ಯದ ನಡುವೆ ಹೋರಾಟಗಳು ನಡೆದಾಗಲೆಲ್ಲ ಸತ್ಯವು ಏಕಾಂಗಿಯಾಗಿ ನಿಲ್ಲುತ್ತದೆ. ಹೀಗಿದ್ದರೂ ಸಹ ಯಾವಾಗಲೂ ಸತ್ಯದ ವಿಜಯವೇ ಆಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಕೆಲವರು ನೋವಿನಿಂದ ಮಾತನಾಡುವರು, ಸುಳ್ಳಿನ ಜಗತ್ತನ್ನು ನಿರ್ಮಿಸುವವರು. ಇನ್ನು ಕೆಲವರು ಮುಳ್ಳಿನಂತೆ ಮಾತನಾಡುವವರು, ಸತ್ಯದ ಪ್ರಪಂಚವನ್ನು ನಿರ್ಮಿಸುವವರು. ಹಾಗಾಗಿ ನಮ್ಮ ಬಳಿಯಲ್ಲಿ ಮುಳ್ಳಿನಂತೆ ಚುಚ್ಚಿ ಮಾತನಾಡಿದರೂ ಒಂದು ವೇಳೆ ಅವರನ್ನು ನಂಬಬಹುದು. ಆದರೆ ಸಿಹಿ ಜೇನಿನಂತೆ ಮಾತನಾಡುತ್ತಾ ನಮ್ಮ ಬೆನ್ನ ಹಿಂದೆ ಚೂರಿಯನ್ನು ಹಾಕುವವರನ್ನು ಎಂದಿಗೂ ನಂಬಲು ಹೋಗಲೇಬಾರದು. ಮನಸ್ಸು ಎನ್ನುವುದು ತಿಳಿಗೊಂಡಾಗ ಸಾಧಕನ ಎಲ್ಲ ದುಃಖವೂ ಕೂಡ ದೂರವಾಗುತ್ತದೆ. ಹೀಗೆ ತಿಳಿದುಕೊಂಡವನ ಬುದ್ಧಿ ಬೇಗನೆ ಭಗವಂತನ ನೆಲೆಗೊಳ್ಳುತ್ತದೆ. ಹಾಗಾಗಿ ಜೀವನದಲ್ಲಿ ಸಾಧಕನಾಗಬೇಕು ಎನ್ನುವುದಾದರೆ ಮನಸ್ಸನ್ನು ತಿಳಿ ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ. ಹಲವರು ಪರರ ಬಗ್ಗೆ ಅತಿಯಾಗಿ ಚಿಂತಿಸುತ್ತಾ ಅವರ ಲೋಪ ದೋಷಗಳನ್ನು ಹುಡುಕುತ್ತಲೇ ಅದರ ಬಗ್ಗೆಯೇ ಮಾತನಾಡುತ್ತಲೇ ತಮ್ಮ ಇಡೀ ಜೀವನವನ್ನೇ ಕಳೆದು ಬಿಡುತ್ತಾರೆ. ಆದರೆ ಅವರಿಗೆ ಗೊತ್ತಿರುವುದಿಲ್ಲ, ನಾನು ಈ ಭೂಮಿಯ ಮೇಲೆ ಬಂದಿರುವುದು ಏನಾದರೂ ಒಂದು ವಿಶೇಷವಾಗಿರುವಂತಹ ಸಾಧನೆಯನ್ನು ಮಾಡಲು. ಭಗವಂತನು ನನಗೆ ಈ ಅಮೂಲ್ಯವಾಗಿರುವಂತಹ ಮನುಷ್ಯ ಜನ್ಮವನ್ನು ಕೊಟ್ಟಿರುವುದು ನನ್ನಿಂದ ಸಮಾಜಕ್ಕೆ ಆದಷ್ಟು ಒಳ್ಳೆಯ ಕೆಲಸಗಳನ್ನು, ಆದಷ್ಟು ಒಳ್ಳೆಯ ವಿಚಾರಗಳನ್ನು ರವಾನಿಸಬೇಕು ಎನ್ನುವುದು ಆತನ ಒಂದು ಅರಿವಿಗೆ ಬರುವುದೇ ಇಲ್ಲ. ಆತನ ಅರಿವಿಗೆ ಬಂದಾಗ ಆತ ತನ್ನ ಇಡೀ ಜೀವನವನ್ನೇ ಕಳೆದಿರುತ್ತಾನೆ. ಎಲ್ಲರೂ ಹೇಳುತ್ತಾರೆ, ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆ ಬರುತ್ತಾನೆ, ಹೋಗುವಾಗ ತಾನು ಇಡೀ ಜೀವನದಲ್ಲಿ ಮಾಡಿದಂತಹ ಕರ್ಮದ ಫಲಗಳನ್ನು ಹೊತ್ತಿಕೊಂಡು ಹೋಗುತ್ತಾನೆ. ಹಾಗಾಗಿ ಕರ್ಮ ಹಾಗೂ ಧರ್ಮದ ಬಗ್ಗೆ, ಸತ್ಯದ ಬಗ್ಗೆ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ಕಳೆಯುವುದನ್ನು ಮಾಡಿ. ನಿಮ್ಮ ಸ್ಥಿತಿಯನ್ನು ಶಾಂತಮಯ ಮಾಡಿಕೊಳ್ಳಿ. ಆಗ ಕ್ರೋಧಕ ಬೋಧಕವು ನಿಮ್ಮ ಬಳಿ ಸುಳಿಯುವುದೇ ಇಲ್ಲ. ನಾವು ಏನೇ ಮಾಡಿದರೂ ಕೂಡ ಸಮಾಜಕ್ಕೆ ನಮ್ಮಿಂದ ಒಳ್ಳೆಯ ಕೆಲಸಗಳೇ ಆಗಬೇಕು. ನಮ್ಮ ಬದುಕಿನೊಳಗಿನ ಉತ್ತಮವಾಗಿರುವಂತಹ ಧರ್ಮಧಾರಿತ ಕರ್ಮಗಳಿಂದ ಪರರಿಗೆ ಕೋಪ ಅಥವಾ ಅಸಮಾಧಾನವಾಗಬಹುದೆಂಬ ಅರಿವಿದ್ದರೆ ನಾವು ಅಂತಹ ಧರ್ಮಧಾರಿತ ಕರ್ಮಗಳನ್ನು ಮಾಡಲೇಬೇಕು. ಏಕೆಂದರೆ ಪರರ ಕೋಪವು ಅವರ ವ್ಯಕ್ತಿತ್ವವಾದದ್ದು, ನಮ್ಮ ಧರ್ಮಧಾರಿತ ಕರ್ಮವು ವೈಯಕ್ತಿಕ ಸಾಮಾಜಿಕವಾದದ್ದು, ಜವಾಬ್ದಾರಿಯ ಸಂಕೇತವಾಗಿರುತ್ತದೆ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಮಾಡಬೇಕಾಗಿರುವಂತಹ ಧರ್ಮಧಾರಿತ ಕಾರ್ಯಗಳನ್ನು ಖಂಡಿತವಾಗಿಯೂ ನೆರವೇರಿಸಲೇಬೇಕು. ಹಣ ಎನ್ನುವುದು ಮನುಷ್ಯನನ್ನು ಬದಲಾಯಿಸುವುದಿಲ್ಲ, ಮನುಷ್ಯನ ನಿಜ ಸ್ವರೂಪವನ್ನು ಹೊರಗೆ ಹಾಕುವಂತೆ ಮಾಡುತ್ತದೆ. ಹಣ ಬಂದ ಮೇಲೆ ಮನುಷ್ಯನು ಬದಲಾವಣೆಯಾಗುವುದಿಲ್ಲ, ಬದಲಿಗೆ ಆತನ ಮನಸ್ಸಿನಲ್ಲಿ ಇರುವಂತಹ ಸತ್ಯ ಘಟನೆಗಳು ಹೊರಗಡೆ ಬರುತ್ತವೆ. ಹಣ ಬಂದ ಮೇಲೆ ಮನುಷ್ಯನು ಬದಲಾಗಿದ್ದಾನೆ ಎಂದು ಯಾರಾದರೂ ಮಾತನಾಡಿದರೆ ಆತ ಬದಲಾಗಿಲ್ಲ, ನಿಜ ಸ್ವರೂಪವನ್ನು ಹೊರಗಡೆ ಹಾಕಿದ್ದಾನೆ ಎಂದು ಅರ್ಥ. ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.